ಹಾಯ್. ಹಳ್ಳಿ ಒಳಗೆ ಬ್ಯಾಸ್ಗಿ ಬಂತು ಅಂದ್ರೆ ಹಪ್ಪಳ ಶಾಂಡ್ಗಿ ಮಾಡೋದ್ರೊಳಗೆ ಎಷ್ಟು ಸಂಭ್ರಮ ಇರ್ತದಲ್ಲ. ಇವತ್ತು ನಮ್ಮ ಮನ್ಯಾಗ ಒಂದಿಷ್ಟು ಹಪ್ಪಳ ಮತ್ತು ಶಾಂಡ್ಗಿ ಮಾಡಕತ್ತೀವಿ. ಹಪ್ಪಳ ಅಲ್ಲ, ಅದು ಆಲೂಗಡ್ಡೆ ಚಿಪ್ಸ್. ಇದು ಅಕ್ಕಿದು ಶಾಂಡ್ಗಿ. ನಮ್ಮ ಮಮ್ಮಿ ಅಕ್ಕಿ ಹಿಟ್ಟೆಲ್ಲ ರೆಡಿ ಮಾಡಿ ಕೊಟ್ಟಿದ್ರೆ ನಾವು ಮ್ಯಾಲೆ ಹೋಗಿ ಈ ಥರ ಒಂದು ಸ್ವಲ್ಪ ಶಾಂಡ್ಗಿ ಹಾಕಿದ್ವಿ. ಇವತ್ತು ಮಾಡೋದು ಏನೋ ಶುರು ಮಾಡೀವಿ. ನಮ್ಮ ಅಕ್ಕಗೆ ಒಂದು ದೊಡ್ಡ ಕೆಲಸ ಬಂತು. ಏನಂದ್ರೆ ಹೊಲ್ದನವ್ರಿಗೆ ಪಲಾವ್ ಮಾಡಿಕೊಡೋದು. ಅಕ್ಕಿ ಮಾಡಕತ್ಲು ಹಾಗೆ ನಮಗೆ ಚಿಪ್ಸಿಗೂ ಒಂದು ಸ್ವಲ್ಪ ಕುದಿಸ್ಕೊಟ್ಲ. ನಾವು ಹೊರಗೆಲ್ಲ ಹಾಸ್ಕೊಂಡು ಇವತ್ತು ಚಿಪ್ಸ್ ನಾವು ಒಬ್ಬಕಿನೇ ಹಾಕಿನ ಗೊತ್ತಾ. ನಮ್ಮ ಕೃಪಾಲಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಂದ್ರೆ ಆಕಿಗೆ ಶಾಂಡ್ಗಿ ಹಾಕಿ ಭಾಳ ಬೇಸರ ಆಯ್ತಂತ. ನಾವು ಸಣ್ಣವರಿದ್ದಾಗ ಹಿಂಗೆ ಇರಲಿಲ್ಲಪ್ಪ. ನಮಗೆ ನಮ್ಮ ಮಮ್ಮಿ ಕೊಟ್ಟರೆ ಸಾಕು, ಕುಂತು ಹಪ್ಪಳ ಹಾಕಿದ್ರಾಯ್ತು. ಆಮೇಲೆ ಶಾವ್ಗಿ ಮಾಡ್ತಿದ್ರಲ್ಲ, ಶಾವ್ಗಿ ಹಿಡಿಯೋದಂದ್ರೆ ಭಾಳ ಇಷ್ಟ ಇತ್ತು. ಈಗ ಫೋನು ಇದೆಲ್ಲ ಬಂದು ಬರೀ ಫೋನ್ ಹಿಡ್ಕೊಂಡು ಕುಂತು ಬಿಡ್ತಾರೆ. ಫೋನ್ ನೋಡಕ್ಕೆ ಕೂತ್ರಂದ್ರೆ ಬೇರೆ ಏನು ಕೆಲಸ ಮಾಡೋದೇ ಇಲ್ಲ. ನಾ ಅರ್ಧ ಹಾಕಿ ಮುಗಿಸಿದ್ನೆ. ಆಮೇಲೆ ನಮ್ಮ ಅಕ್ಕ ಕೆಲಸ ಮುಗಿಸಿ ಬಂದ್ಲು. ಅದಾದ್ಮೇಲೆ ಫಿನಿಶ್ ಮಾಡಿ ಇಲ್ಲಿ ನಾ ಪಲಾವ್ ಮಾಡಿಟ್ಟಿದ್ರಲ್ಲ, ಭಾಳ ಹೊಟ್ಟೆ ಹಸಿ ಆಕತ್ತಿತ್ತು. ತಿಂದು ಮ್ಯಾಂಗೋ ಜ್ಯೂಸ್ ಮಾಡಿದ್ದೆ. ನಮ್ಮ ಕೃಪಾಲಿ ಅನನ್ಯಾಗ ಇಬ್ರಿಗೂ ಮಾಡಿಕೊಟ್ಟೆ. ಚಲೋ ಆಗಿತ್ತು, ಕುಡಿದ್ರು. ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿದ್ಮೇಲೆ ನನ್ನ ತಂಗಿ ಬಂದ್ಲ. ಅವಾಗ ನಾವು ಸಂಜಿನ ಪಾನಿಪುರಿ ಮಾಡಮ್ ಅಂದ್ಕೊಂಡಿದ್ವಿ. ಹಾಗಾಗಿ ಸ್ವಲ್ಪ ರೆಡಿ ಮಾಡಿದ್ವಿ. ನಮ್ಮ ತಂಗಿ ನಮಗೆ ಮ್ಯಾಂಗೋ ಜ್ಯೂಸ್ ಮಾಡಿಕೊಟ್ಲು. ಭಾಳ ಚಲೋ ಆಗಿತ್ತ. ಕುಡಿದು ಸಂಜಿನ್ಯಾಗ ಅನನ್ಯಾಗ ಕಿವ್ಯಾನು ಹಾಕ್ಸ್ಕೊಂಬರಮ್ ಅಂತ ಹೋಗಿದ್ವಿ. ಕಿವ್ಯಾಗಿನೂ ಹಾಕ್ಸ್ಕೊಂಡು ಬಂದು ಪಾನಿಪುರಿ ರೆಡಿ ಇತ್ತಲ್ಲ, ಅದನ್ನೇ ತಿನ್ನಕತ್ತೀವಿ. ನನಗೆ ಮಸಾಲ ಪುರಿ ಅಂದ್ರೆ ಭಾಳ ಇಷ್ಟ. ಅದ್ರಾಗೂ ಬೆಂಗಳೂರಿನಾಗ ಸಿಗ್ತದೆ ನೋಡ್ರಿ ಅದು. ನಾ ಹಂಗೇನೆ ಮಾಡ್ತೀನಿ ಸೇಮ್. ಕೇಳ್ರಿ ಇಲ್ಲಿ ನಮ್ಮ ಚಿಂಟು ಹೇಳ್ತಾನೆ ಹೆಂಗಾಗಿತ್ತು ಅಂತೇಳಿ.